ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಕಳೆದ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುವಾಗ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಕಡೆ ಕೆಲವೊಂದು ಪೆನ್ ಡ್ರೈವ್ಗಳು ವಿತರಿಸಿದರು. ಆ ಪೆನ್ ಡ್ರೈವ್ನಲ್ಲಿ ನೋಡಿದಾಗ ಭಾಳ ಹೆಣ್ಮಕ್ಳ ಮೇಲೆ ಅವ್ರದ್ದು ಚಿತ್ರಗಳು ಮತ್ತು ಕೆಲವೊಂದು ವಿಡಿಯೋಗಳು ಇತ್ತು. ಅದು ನೋಡಿಕೊಂಡು ಕರ್ನಾಟಕ ಸರ್ಕಾರ 28 ಏಪ್ರಿಲ್ 2024 ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದರು. ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿ ನಾನು ಮತ್ತು ನಮ್ಮ ಜೊತೆಗೆ ನಮ್ಮ ಸಹೋದರ ಪೊಲೀಸ್ ಆಫೀಸರ್ಸ್ ಇಬ್ಬರು IPS ಆಫೀಸರ್ ಸೀಮಾ ಮತ್ತು ಸುಮನ್ ಅವರು ಇಲ್ಲೇ ಇದ್ದಾರೆ, ಅವರಿದ್ದರು. ಆ ಜೊತೆಗೆ ಬೇರೆ ಬೇರೆ ಆಫೀಸರ್ಸ್ಗಳು IO ಆಗಿ ಮತ್ತು IO ಅಸಿಸ್ಟೆಂಟ್ಸ್ ಆಗಿ ನೇಮಕ ಮಾಡಲಾಗಿತ್ತು. ಆ ಸಮಯದಲ್ಲಿ 4 ಜನ ಸಂತ್ರಸ್ತರು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದರು. ಆ ಕಂಪ್ಲೇಂಟ್ ಮೇಲೆ ಒಂದು ಕೇಸ್ ಹೊಳೆನರಸೀಪುರನಲ್ಲಿ ರಿಜಿಸ್ಟರ್ ಆಗಿತ್ತು. 3 ಕೇಸ್ ನಾವು CIDನಲ್ಲಿ ರಿಜಿಸ್ಟರ್ ಮಾಡಿದ್ವಿ. ಒಂದು ಕೇಸ್ KR ನಗರನಲ್ಲಿ ರಿಜಿಸ್ಟರ್ ಆಗಿತ್ತು. ಹಾಗೆ ಒಂದು ಕೇಸ್ ಹಾಸನ ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗಿತ್ತು. ಒಟ್ಟು 6 ಕೇಸ್ SIT ತನಿಖೆಗೆ ತಗೊಂಡಿದ್ದು. 6 ಕೇಸ್ನಲ್ಲಿ ಒಬ್ಬರು ಸಂತ್ರಸ್ತರು ಮೈಸೂರು ಜಿಲ್ಲೆಯ KR ನಗರ ತಾಲೂಕವರು ಇದ್ದರು. ಈ 6 ಕೇಸ್ನಲ್ಲಿ 5 ಕೇಸ್ದು ತನಿಖೆ ಈಗಾಗಲೇ ಪೂರ್ಣಗೊಂಡಿದ್ದು. ಆ ತನಿಖೆ ಮುಗಿದ ನಂತರ ನಾವು ಚಾರ್ಜ್ ಶೀಟ್ ಕೊಟ್ಟಿದ್ವಿ. ಚಾರ್ಜ್ ಶೀಟ್ ಆದ ನಂತರ ಕಳೆದ ವರ್ಷ ಡಿಸೆಂಬರ್ 31 ಆ ಕೇಸ್ಗಳು ಲೋವರ್ ಕೋರ್ಟಿಂದ ಟ್ರಯಲ್ ಕೋರ್ಟ್ಗೆ ಟ್ರಾನ್ಸ್ಫರ್ ಆಗಿತ್ತು. ಆ ಕೇಸ್ದು ಅದರ 5 ಕೇಸ್ ಪೈಕಿ ಒಂದು ಕೇಸ್ ಜನವರಿ 3ನೇ ತಾರೀಕಿಂದ ಟ್ರಯಲ್ ಕೋರ್ಟ್ಗೆ ಬಂದಾಗ ಟ್ರಯಲ್ ಸ್ಟಾರ್ಟ್ ಆಗಿತ್ತು. ಫಸ್ಟ್ 3 ತಿಂಗಳಿನಲ್ಲಿ ಹೈಕೋರ್ಟ್ನಲ್ಲಿ ಒಂದು ಕೇಸ್ ಇರೋದರಿಂದ ಆ ಟ್ರಯಲ್ ಮುಂದೆ ಪ್ರೋಗ್ರೆಸ್ ಆಗಲಿಲ್ಲ. ರೆಗ್ಯುಲರ್ ಟ್ರಯಲ್ 2ನೇ ಮೇಯಿಂದ ಸ್ಟಾರ್ಟ್ ಆಯಿತು. ರೆಗ್ಯುಲರ್ ಟ್ರಯಲ್ ಆದ ನಂತರ 3 ತಿಂಗಳಿನಲ್ಲಿ 26 ವಿಟ್ನೆಸ್ಗಳು 180 ಡಾಕ್ಯುಮೆಂಟ್ಸ್ ಮತ್ತು ಮೆಟೀರಿಯಲ್ ಆಬ್ಜೆಕ್ಟ್ಸ್ ಎಲ್ಲ ಕೋರ್ಟ್ನ ಮುಂದೆ ಹಾಜರುಪಡಿಸಲಾಯಿತು. ಟ್ರಯಲ್ ಮುಗಿಸಿ 18ನೇ ತಾರೀಕಿಗೆ ಆರ್ಗ್ಯುಮೆಂಟ್ ಆಯಿತು. ಆಮೇಲೆ ಜಜ್ಮೆಂಟ್ ರಿಸರ್ವ್ ಆಗಿತ್ತು. 1ನೇ ಆಗಸ್ಟ್ಗೆ ಈ ಆರೋಪಿ ಪ್ರಜ್ವಲ್ ರೇವಣ್ಣ ಮೇಲೆ ನಮ್ಮ 81st ಅಡಿಷನಲ್ ಸೆಷನ್ ಕೋರ್ಟ್ ತೀರ್ಪು ಪ್ರಕಟ ಮಾಡಿದ್ದಾರೆ. ಆ ತೀರ್ಪಿನ ಪ್ರಕಾರ ಅವ್ರಿಗೆ ಅವರು ದೋಷಿ ಎತ್ಕೊಂಡಿದ್ದಾರೆ. ಆ ಪ್ರತಿಯೊಂದು ಸೆಕ್ಷನ್ನಲ್ಲಿ ಯಾವ್ಯಾವ ಸೆಕ್ಷನ್ನಲ್ಲಿ ನಾವು ಚಾರ್ಜ್ ಶೀಟ್ ಮಾಡಿದ್ವಿ 376(2) NK 354A B and C 506 201 ರೆಡ್ ವಿತ್ 66 IT ಆ್ಯಕ್ಟ್ ಎಲ್ಲ ಸೆಕ್ಷನ್ನಲ್ಲಿ ಅವ್ರಿಗೆ ನಿನ್ನೆ ದೋಷಿ ಕರಾರು ಮಾಡಿದರು. ಇವತ್ತು ಅವ್ರ ಸೆಂಟೆನ್ಸ್ ಬಗ್ಗೆ ಆರ್ಗ್ಯುಮೆಂಟ್ ಇತ್ತು. ಆರ್ಗ್ಯುಮೆಂಟ್ ಆದ ನಂತರ 2 ಪಕ್ಷದು ಈ ಜಜ್ಮೆಂಟ್ ಪ್ರಕಟಿಸಿದ್ದಾರೆ. ಶಿಕ್ಷೆಯದು ಪ್ರಮಾಣ ಪ್ರಕಟಿಸಿದರು. ಆ ಶಿಕ್ಷೆಯ ಪ್ರಮಾಣ ನಾವು ಓದ್ಕೊಡ್ತೀವಿ. 376(2) ಅರ್ಥಾತ್ ರೇಪ್ by a person who is in authority and command over the victim. ಆ ಪ್ರಕಾರ ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ಜುಲ್ಮಾನೆ. 376(2) a repeated rape committed by a person who is in command and authority over victim. ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ಜುಲ್ಮಾನೆ. ಈ 376(2) ಜೀವಾವಧಿ ಶಿಕ್ಷೆ ವಿಶೇಷತೆ ಏನಿದೆ, ಅಕ್ಯೂಸ್ಡ್ ಏನಿದ್ದಾರೆ ಅವರು ತಮ್ಮ ನ್ಯಾಚುರಲ್ ಲೈಫ್ ಮುಗಿಯುವವರೆಗೆ ಟಿಲ್ ದ ಲಾಸ್ಟ್ ಬ್ರೆತ್ ಈ ವಿಲ್ ಬಿ ಇನ್ ದ ಜೇಲ್. ಅವ್ರ
ಹೊರಗಡೆ ಬರಂಗಿಲ್ಲ. 354A ಮೊಲೆಸ್ಟೇಷನ್ 3 ವರ್ಷ, 354B 7 ವರ್ಷ, 354C 3 ವರ್ಷ, 506 2 ವರ್ಷ, 201 ಡೆಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ 3 ವರ್ಷ, 66 IT ಕಾಯ್ದೆ, ಯಾರು ಅವ್ರ ಮೇಲೆ ಅತ್ಯಾಚಾರ ಮಾಡುವಾಗ ವಿಡಿಯೋ ಮತ್ತು ಫೋಟೋ ತೆಗೆಸಿದರು, ಅದು ಕೂಡ ಪ್ರೂವ್ ಆಗಿರೋದು, ಅದಕ್ಕಾಗಿ 3 ವರ್ಷ. ಇದು ಎಲ್ಲ ಪನಿಷ್ಮೆಂಟ್ಗಳು ಏನಿದೆಯಾ ಅದು ಕಠಿಣ ಶಿಕ್ಷೆ ಆಗಿರುತ್ತದೆ. ಅವರ ಜೊತೆಗೆ ಜುಲ್ಮಾನೆ ಏನು ಹಾಕಿದ್ದಾರೆ, ಆ ಜುಲ್ಮಾನೆಯಿಂದ 11,25,000 ಸಂತ್ರಸ್ತೆಗೆ ಪರಿಹಾರ ಕೊಡಲಾಗುವುದು. ಇದು ಶಿಕ್ಷೆ ಇವತ್ತು ಕೋರ್ಟ್ ಪ್ರಕಟ ಮಾಡಿದೆ. ಆ ವಿಶೇಷತೆ ಅಂತ ಏನು ಈ ಕೇಸ್ದು ನಾವು ಎಲ್ಲರೂ ನೋಡಿರ್ಬೋದು. ಏಪ್ರಿಲ್ 28 ಇವತ್ತು 2 ಆಗಸ್ಟ್ ಕ್ರೈಮ್ ರಿಜಿಸ್ಟರ್ ಆಗಿರೋ ದಿವಸದಿಂದ ಜಡ್ಜ್ಮೆಂಟ್ ದಿವಸ 1 ವರ್ಷ 4 ತಿಂಗಳಲ್ಲಿ ತೀರ್ಪು ಬಂದಿದೆ. ಇದು ಒಂದು ವಿಶೇಷತೆ. ಇನ್ನೊಂದು ಏನು ಹೇಳ್ಬೋದು ನಾವು, ಈ ಡಿಫೆನ್ಸ್ ಪೈಕಿ ಅವರು ಪ್ರತಿಯೊಂದು ಹೆಜ್ಜೆನಲ್ಲಿ ವಿಚಾರಣೆ ಹೆಂಗೆ ಡಿರೇಲ್ ಮಾಡಬೇಕು, ಯಾವ ಪ್ರಕಾರ ಮುಂದುವರಿಸಬೇಕು, ಜಡ್ಜ್ಮೆಂಟ್ ಬರ್ದಂಗೆ ನೋಡ್ಕೋಬೇಕು, ಎಲ್ಲರೂ ರೂಪರೇಷೆಗಳು ಮಾಡಿ ಎಲ್ಲ ತಾಂತ್ರಿಕತೆಗಳು ಯೂಸ್ ಮಾಡಿ ಕೂಡ ಅವ್ರಿಗೆ ಜಡ್ಜ್ಮೆಂಟ್ ಡಿಲೇ ಮಾಡಲಿಕ್ಕೆ, ಟ್ರಯಲ್ ಡಿಲೇ ಮಾಡಲಿಕ್ಕೆ ಆಗಲಿಲ್ಲ. ಎರಡನೇ ವಿಶೇಷತೆ ಏನು, ಈ ವಿಕ್ಟಿಮ್ ಸಂತ್ರಸ್ತೆ ಏನಿದ್ದಾರೆ ಅವರು ಈ ಸಮಾಜದ ಲೋಯೆಸ್ಟ್ ಸ್ಟೇಟ್, ಅವರು ಸಾಮಾಜಿಕ ರೂಪಿಂದ ಮತ್ತು ಆರ್ಥಿಕ ರೂಪಿಂದ, ಮತ್ತು ಅಕ್ಯೂಸ್ಡ್ ಏನಿದ್ದಾರೆ ಅದು ಉಲ್ಟಾ, ಅವರು ಪೊಲಿಟಿಕಲಿ ಪವರ್ಫುಲ್, ಎಕನಾಮಿಕ್ ಪವರ್ಫುಲ್ ಆ್ಯಂಡ್ ಸೋಷಲಿ ಆಲ್ಸೋ ಪವರ್ಫುಲ್. ಆ ವ್ಯತ್ಯಾಸ ಇದ್ದರೂ ಕೂಡ ಆ ವಿಕ್ಟಿಮ್ ತಮಗೆ ನ್ಯಾಯ ಬೇಕೇ ಬೇಕು ಅಂತ ಹಿಡ್ಕೊಂಡು ಕಳೆದ 1 ವರ್ಷದಿಂದ ನಮ್ಮ ಜೊತೆಗೆ ಮತ್ತು ಟ್ರಯಲ್ ಜೊತೆಗೆ ಒಂದು ರಾಕ್ ಅಂತ ನಿಂತು ಈ ಟ್ರಯಲ್ಗೆ ಮತ್ತು ಇದಕ್ಕೆ ಶಿಕ್ಷೆಗೆ ಒಂದು ಮೂಲ ಕಾರಣೀಭೂತ ಆಗ್ತಾರೆ. ಈ ಜಡ್ಜ್ಮೆಂಟಿಂದ ನಾವು ಏನೇನು ಕೊಡ್ತೀವಿ, ಸಮಾಜದಲ್ಲಿ ಇರ್ತಕ್ಕಂಥ ಬೇರೆ ಯಾರು ವಿಕ್ಟಿಮ್ ಇದ್ದಾರೆ, ಯಾರು ಮುಂದೆ ಬರಲಿಲ್ಲರೂ ಕೂಡ ಅವ್ರಿಗೆ ಒಂದು ಮನಕ್ಕೆ ಶಾಂತಿ ಸಿಗುತ್ತೆ ಅಂತ ಅನುಭವಿಸ್ತೀವಿ.